ನಿನ್ನ ಕೈಲಾದ್ರೆ ಸಾಯಿಸು, ಅದೊಂದೇ ಕಮ್ಮಿ ಆಗಿರೋದು. ನಿನ್ನ ಗಂಡ ಆಗಿರೋದಕ್ಕಿಂತ ನಿನ್ನ ಸಾಯಿಸಿ ಕೊಲೆಗಾರಾಗಿ ಜೈಲಲ್ಲಿರೋದೇ ವಾಸಿ. ನಾನು ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡು ಎಷ್ಟು ದೊಡ್ಡ ತಪ್ಪು ಮಾಡಿದ್ದೀನಿ ಅಂತ ಪ್ರತಿದಿನ ನನಗೆ ಪ್ರತ್ಯಕ್ಷವಾಗಿ ತೋರಿಸ್ತಾನೆ ಇದೆಯಾ? ತಪ್ಪು ನಿಂದಲ್ಲ, ನಾನು ಮಾಡಿದ್ದು. ನಿನ್ನ ಪ್ರೀತಿಸಿ ಒಂದ್ಸಲ, ಮದುವೆ ಮಾಡ್ಕೊಂಡು ಇನ್ನೊಂದ್ಸಲ. ಇಷ್ಟು ದಿನ ನಿನ್ನ ಸಹಿಸ್ಕೊಂಡು ಪ್ರತಿ ಸಲ ನಾನು ತಪ್ಪು ಮಾಡ್ತಾನೆ ಇದ್ದೀನಿ. ಆ ತಪ್ಪು ನಮ್ಮತ್ತೆ ಮಾಡಲ್ಲ. ಈಗಲೇ ಈ ಕ್ಷಣನೇ ಈ ಮನೆ ಬಿಟ್ಟು ಹೊರಟೋಗ್ತೀನಿ. ನನ್ನನ್ನ ಯಾರಾದ್ರೂ ತಡೆದ್ರಿ ಅಂದ್ರೆ ನನ್ನ ಮೇಲಾಣೆ. ಈ ಕ್ಷಣದಿಂದ ನಿಮ್ಮ ಜೊತೆ ಈ ಮನೆ ಜೊತೆ ಯಾವ ಸಂಬಂಧನೂ ಇಲ್ಲ. ಇನ್ನು ನೀವು ಯಾರೋ, ನಾನು ಯಾರೋ. ಈ ಮನೆಯಿಂದ ನಾನು ಹೋದ್ಮೇಲೆ ನಿಮ್ಗಳಿಗೆ ಏನೇ ಆದ್ರೂ ನನಗೆ ಸಂಬಂಧ ಇಲ್ಲ. ಗುಡ್ ಬೈ ಫಾರ್ ಎವರ್. ಹಾರಿಕಾ, ನಿಂತ್ಕೊಳ್ಳಮ್ಮ. ಅಯ್ಯೋ ಹಾರಿಕಾ, 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 ಹಾರಿಕಾ. ಹಾರಿಕಾ, 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 ಎದ್ದೇಳು ಹಾರಿಕಾ. ಏನಾಯ್ತು? ಹಾರಿಕಾ, ಹಾರಿಕಾ, ಎದ್ದೇಳು. ಹಾರಿಕಾ, ಹಾರಿಕಾ ಹೇಳು. ಹಾರಿಕಾ, 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 ಬೇಗ ಎದ್ದೇಳಿಸಿ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ. ಹಾರಿಕಾ, 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 ಏನಾಯ್ತೆ? ಇದ್ದಕ್ಕಿದ್ದ ಹಾಗೆ ಏನಾಯ್ತು ಇವಳಿಗೆ? ಹಾರಿಕಾಗೆ ಬಿದ್ಬಿಟ್ಲು. ಏನಾದ್ರೂ ಆದ್ರೆ ಇವ್ರ ಅಪ್ಪ ಅಮ್ಮನಿಗೆ ನಾವು ಹೇಳ್ಬೇಕು. ಹಾರಿಕಾ ಎದ್ದೇಳು. ಹಾರಿಕಾ, ಎದ್ದೇಳಮ್ಮ. ಅಣ್ಣ, ಡಾಕ್ಟರ್ಗೆ ಫೋನ್ ಮಾಡೋಣ. ಜಲ್ದಿ ಬರಕ್ಕೆ ಹೇಳು. ಬೇಗ ಮಾಡ್ರಿ. ಹಾರಿಕಾ, ಸರಿ, ನೀವು ನೀರು ತಗೊಂಬನ್ನಿ. ಹಾರಿಕಾ, 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 ಹೇಳಮ್ಮ. ಹಾರಿಕಾ, ಹಾರಿಕಾ, ಎದ್ದೇಳಮ್ಮ. ಹಾರಿಕಾ, ಇದ್ದಕ್ಕಿದ್ದಂಗೆ ಬಿದ್ದೋದ್ಲು ಡಾಕ್ಟರ್. ಏನು ಮಾತಾಡ್ತಿಲ್ಲ, ಕಣ್ಬಿಟ್ಟು ನೋಡ್ತಾನೂ ಇಲ್ಲ. ಅವ್ರ ಅಮ್ಮಂಗೆ ಇವಳೊಬ್ಳೆ ಮಗಳು. ಇವಳಿಗೇನಾದ್ರೂ ಆದ್ರೆ ಅವ್ರು ತಡ್ಕೊಳಲ್ಲ ಡಾಕ್ಟರ್. ಗಾಬರಿ ಆಗೋ ಅವಶ್ಯಕತೆ ಏನೂ ಇಲ್ಲ. ಇವಳು ಕನ್ಸೀವ್ ಆಗಿದ್ದಾಳೆ. ಹಾ, ಏನ್ ಹೇಳ್ತಾ ಇದ್ದೀರಾ ಡಾಕ್ಟರ್? ಇವಳೀಗ ಬಸ್ಸೇ ಆಗಿದ್ದಾಳೆ, ಗರ್ಭವತಿ. ಜಾಸ್ತಿ ಸ್ಟ್ರೆಸ್ ಆಗಿದ್ರಿಂದ ಪ್ರಜ್ಞೆ ತಪ್ಪಿದ್ದಾಳೆ, ವೀಕ್ ಆಗಿದ್ದಾಳೆ. ಇಂಜೆಕ್ಷನ್ ಕೊಡ್ತೀನಿ, 2 ನಿಮಿಷದಲ್ಲಿ ಕಂಡುಬಿಡ್ತಾಳೆ. ಇವಾಗ ಯಾಕೆ ಇವಳು ಪ್ರೆಗ್ನೆಂಟ್ ಆದ್ಲು?
ಇನ್ನಿಳು ವಿಚ್ಛೇದನ ಸಿಗ್ದಂಗೆ. ಸುಬ್ರಹ್ಮಣ್ಯ ಸ್ವಾಮಿ ಎಂಥ ಹೌದು ಹಾರಿಕಾ, ಈ ವಂಶಕ್ಕೆ ನೀನು ಒಬ್ಬ ವಾರಸ್ದಾರನ್ ಕೊಡ್ತಿದ್ಯಾ ಹಾರಿಕಾ? ಕಂಗ್ರಾಟ್ಸ್ ಹಾರಿಕಾ. ಕಂಗ್ರ್ಯಾಚುಲೇಷನ್ ಹಾರಿಕಾ. ಥ್ಯಾಂಕ್ ಯು ಹಾರಿಕಾ, ಥ್ಯಾಂಕ್ ಯು ಸೋ ಮಚ್. ಸ್ವಂತ ಮನೆಯಲ್ಲೇ ಕಳ್ತನ ಮಾಡಿದ್ಯಲ್ಲ ನೀನು. ನಿನ್ನ ತೊಳನೆ ಏನು ಮಾಡಿದ್ರು ಪಾಪ ಬರಲ್ಲ. ಇಲ್ಲಿ ಯಾರೂ ನಿನ್ನ ತಡೆಯಲ್ಲ. ನಾಡಿದ ತನಕ ಯಾಕೆ, ಇವತ್ತೇ ಈ ಕ್ಷಣನೇ ಹೊರಟೋಗು. ನಮ್ಮ ಮನೆಯಿಂದ ನಮ್ಮ ಲೈಫಿಂದ ಹೊರಟೋಗು. ಎದೇಬೇಡ ಹಾರಿಕಾ, ಸ್ವಲ್ಪ ಹೊತ್ತು ಹಾಗೆ ಇರು. ನೀನ್ ಸ್ವಲ್ಪ ಸುಸ್ತಾಗಿದ್ಯಾ ಅಂತ ಡಾಕ್ಟರ್ ಹೇಳಿದ್ರು. ಹೌದು ಹಾರಿಕಾ, ನೀನು ಚೆನ್ನಾಗಿ ರೆಸ್ಟ್ ತಗೋಬೇಕು, ಸಪ್ಲಿಮೆಂಟ್ಸ್ ತಗೋಬೇಕು. ಸ್ವಲ್ಪನೂ ಸ್ಟ್ರೆಸ್ ಮಾಡ್ಕೋಬಾರ್ದು, ಇಲ್ಲ ಅಂದ್ರೆ ಮಗುಗೆ ತೊಂದರೆ ಆಗುತ್ತೆ. ನಾವು ಹಾರಿಕನ್ನ ಹುಷಾರಾಗಿ ನೋಡ್ಕೋತೀವಿ ಡಾಕ್ಟರ್. ಕಣ್ಣಿನ ರೆಪ್ಪೆ ಥರ ನೋಡ್ಕೋತೀವಿ. ಅವಳು ಮೊದಲನೇ ಸಲ ಪ್ರೆಗ್ನೆಂಟ್ ಆಗಿದ್ದಾಳೆ ಡಾಕ್ಟರ್. ತುಂಬ ದಿನ ಆದ್ಮೇಲೆ ನಮ್ಮ ಮನೇಲಿ ಒಂದು ಒಳ್ಳೆ ಸುದ್ದಿ ಕೇಳ್ತಿದ್ದೀವಿ. ಹೊಸವ್ರಿಗೆ ಮಿಸ್ಕ್ಯಾರೇಜ್ ಆದಮೇಲೆ ತುಂಬಾ ಅಪ್ಸೆಟ್ ಆಗಿದೆ. ಹಾರಿಕಾ ವಿಷಯದಲ್ಲಿ ಆ ಕೊರತೆ ಈಗ ನೀಗ್ತಾ ಇದೆ. ಈ ಮನೆಗೆ ಹೊಸ ಸದಸ್ಯ ಬರ್ತಿದ್ದಾನೆ. ನನಗೆ ತುಂಬ ಖುಷಿ ಆಗ್ತಿದೆ. ಹೇಳ್ಕೊಳಕ್ಕಾಗ್ದಿರೋಷ್ಟು ಸಂತೋಷ ಆಗ್ತಿದೆ. ನಾನ್ ಸಂತೋಷವಾಗಿಲ್ಲ. ಹಾರಿಕಾ, ಐ ಆಮ್ ನಾಟ್ ಹ್ಯಾಪಿ. ಇದ್ಯಾಕೆ ಹಾರಿಕಾ? ತಾಯಿ ಆಗ್ಬೇಕು ಅನ್ನೋದು ಒಂದು ವರ. ಅದು ಎಲ್ರಿಗೂ ಸಿಗಲ್ಲ. ನನಗೆ ಯಾವ ವರನೂ ಬೇಡ, ವಿಚ್ಛೇದನ ಬೇಕು. ಈ ಟೈಮಲ್ಲಿ ವಿಚ್ಛೇದನ ಯಾಕೆ ಹಾರಿಕಾ? ಇಟ್ಸ್ ನನ್ ಆಫ್ ಯುವರ್ ಬಿಸ್ನೆಸ್. ದಯವಿಟ್ಟು ಹೋಗಿ. ಇಟ್ಸ್ ಓಕೆ. ಡಾಕ್ಟರ್, ಏನ್ ಮಾತಾಡ್ತಿದ್ಯಾ ಹಾರಿಕಾ ನೀನು? ತಾಯಿಯಾಗೋ ಸಮಯದಲ್ಲಿ ವಿಚ್ಛೇದನ ಯಾಕೆ ಕೇಳ್ತಿದ್ಯಾ? ಇದು ನನ್ನ ವಿಷಯ ಅಕ್ಕ, ನಿನಗ್ ಸಂಬಂಧಪಟ್ಟಿದ್ದಲ್ಲ. ಯಾಕಮ್ಮ ಸಂಬಂಧ ಇಲ್ಲ ಅಂತ ಇದ್ಯಾ? ನೀನ್ ಈ ಮನೆಗೆ ಸೇರಿದವಳು. ಆಗ್ಲೇ ನಿಮ್ಮ ತಮ್ಮ ನನಗ್ ಮನೆ ಬಿಟ್ಟು ಹೋಗು ಅಂದ. ನಾನಿನ್ನೂ ಈ ಮನೆಗೆ ಹೇಗ್ ಸೇರ್ದವಳಾಗ್ತೀನಿ? ಆವೇಶದಲ್ಲಿ 100 ಮಾತು ಹೇಳ್ತಾರೆ ಹಾರಿಕಾ. ಅದನ್ನೆಲ್ಲ ಸೀರಿಯಸ್ ಆಗಿ ತೊಗೊಳಕ್ಕಾಗತ್ತಾ? ಬಿಟ್ಬಿಡು ಹಾರಿಕಾ. ನಿಮ್ ತಮ್ಮಂದು ಆವೇಶ ಇರ್ಬೋದು, ಆದ್ರೆ ನಾನು ಯೋಚನೆ ಮಾಡಿ ನಿರ್ಧಾರ ತಗೊಂಡಿದ್ದೀನಿ ಭಾವ. ಈ ಸಮಯದಲ್ಲಿ ಇಂಥ ನಿರ್ಧಾರ ಕರೆಕ್ಟ್ ಅಲ್ಲ ಹಾರಿಕಾ. ಯಾವುದು ಸರಿ ಅಂತ ನನಗೆ ಗೊತ್ತು. ನನ್ನನ್ನ ನೀವು ಸರಿ ಮಾಡೋ ಅಗತ್ಯ ಇಲ್ಲ. ಒಂದ್ಸಲ ಅಖಿಲ್ ಬಗ್ಗೆ ಯೋಚನೆ ಮಾಡು ಹಾರಿಕಾ. ನಿನ್ ಹೊಟ್ಟೆಲಿರೋ ಮಗು ಬಗ್ಗೆ ಯೋಚನೆ ಮಾಡು. ನಾನು ನನ್ನ ಬಗ್ಗೆ ಬಿಟ್ಟು ಬೇರೆ ಯಾರ ಬಗ್ಗೆನೂ ಯೋಚನೆ ಮಾಡಲ್ಲ. ನಾನು ಪ್ರೆಗ್ನೆಂಟ್ ಆದ್ರೂ, ಈ ಊರಲ್ಲಿ ಭೂಕಂಪ ಆದ್ರೂ ಅಷ್ಟೇ,
ನನಗೆ ವಿಚ್ಛೇದನ ಬೇಕು. ಈಗ್ಲೇ ನಮ್ಮ ಅಮ್ಮನ ಮನೆಗೆ ಹೋಗ್ತೀನಿ. ನಾಡಿದ್ದು ಕೋರ್ಟಲ್ಲಿ ಸಿಗೋಣ. ನಿಂತ್ಕೋ ಹಾರಿಕಾ. ಈಗ ನೀನು ಹೋಗೋದು ಸರಿ ಇಲ್ಲ ಹಾರಿಕಾ. ನನ್ನನ್ನು ತಡೆದ್ರೆ ನನ್ನ ಮೇಲ್ ಆಣೆ ಅಂತ ನಾನು ಆಗ್ಲೇ ಹೇಳಿದ್ದೆ. ಆ ಆಣೆ ತೆಗೆದು ಪಕ್ಕಕ್ಕಿಟ್ಟಿದ್ದೀನಿ. ಈಗ ನೀನು ಒಂಟಿ ವ್ಯಕ್ತಿ ಅಲ್ಲ, ನಿನ್ನ ಹೋಗಕ್ ಬಿಡಲ್ಲ. ನನ್ನನ್ನು ತಡೆಯೋ ಹಕ್ಕು ನಿನಗಿಲ್ಲ. ನಾಡಿದ ತನಕ ನೀನು ಮನೇಲಿರ್ಬೇಕಾದ ಅವಶ್ಯಕತೆ ಇದೆ ಹಾರಿಕಾ. ಪ್ಲೀಸ್, ನೀನೆಲ್ಲೂ ಹೋಗ್ಬಾರ್ದು. ನೀನು ಇಲ್ಲೇ ಇರ್ಬೇಕು ಹಾರಿಕಾ. ನಾನು ನಮ್ಮನೆಗೆ ಹೋಗ್ತೀನಿ. ಇವಾಗ ಬೇಡ ಅಂತ ಹೇಳ್ತಿದೀವಲ್ಲಮ್ಮ. ಹೇಳಿದ ಮಾತು ಕೇಳು ಹಾರಿಕಾ. ಈಗ ನೀನ್ ಹೋಗೋದು ಒಳ್ಳೇದಲ್ಲ ಹಾರಿಕಾ. ನಿಮ್ಮಮ್ಮನ ಹತ್ರ ಹೋಗುವೆ ಅಂತೆ, ಆದ್ರೆ ಇವಾಗಲ್ಲ. ಎಲ್ಲಿಗೂ ಹೋಗದೆ ಇಲ್ಲೇ ಇದ್ದು ರೆಸ್ಟ್ ತಗೋ. ಏನೇ ಅಷ್ಟು ಸೀರಿಯಸ್ ಆಗಿ ಯೋಚನೆ ಮಾಡ್ತಿದ್ಯಾ? ಮ್ಯಾಟ್ರ್ ಗೊತ್ತಿದ್ದು ಕೇಳ್ತಿದ್ಯಲ್ಲ ಆಂಟಿ. ಡಿವೋರ್ಸ್ ತಗೋಬೇಕಾಗಿರೋ ಟೈಮಲ್ಲಿ ಪ್ರೆಗ್ನೆಂಟ್ ಆಗಿದ್ದೀನಿ. ಏನ್ ಮಾಡ್ಬೇಕು ಅಂತ ಅರ್ಥನೇ ಆಗ್ತಿಲ್ಲ. ಮಾಡಕ್ಕೇನು ಇಲ್ಲ ಕಣೆ, ನಿನಗ್ ಬೇರೆ ದಾರಿ ಇಲ್ದೆ ಮಗುನ್ ಹೆರ್ಲೇಬೇಕು. ನನಗ ಅಖಿಲೇ ಬೇಡ ಅಂತಿರ್ಬೇಕಾದ್ರೆ ಅವನ್ ಮಗು ನನಗೆ ಯಾಕೆ ಬೇಕು? ಡಿವೋರ್ಸು ಜೀವನಾಂಶ ತಗೊಂಡು ಹೋಗ್ತೀನಿ. ಅಯ್ಯೋ ಹುಚ್ಚುಮುಂಡೆದೆ, ನೀನು ಒಬ್ಳೇ ಇದ್ದಾಗ್ಲೇನೆ ಈ ಮನೆಯಿಂದ ನಿನ್ನ ಆಚೆ ಕಳಿಸ್ಬಾರ್ದು ಅಂತ ಅಭಿವಸು ಯೋಚನೆ ಮಾಡಿದವರು. ಇವಾಗ ನೀನು ಬಸ್ರಿ ಆಗಿದ್ಯಾ ಅಂತ ಗೊತ್ತಾದ ಮೇಲೂ ಹೆಂಗೆ ನಿನ್ನ ಕಳಿಸ್ತಾರೆ? ಯಾಕೆ ಕಳ್ಸಲ್ಲ? ನನ್ನ ಇಷ್ಟ. ನನ್ನನ್ನು ತಡೆಯೋದಕ್ಕೆ ಅವ್ರು ಯಾರು? ನಿನ್ ಹೊಟ್ಟೆಲಿ ಈ ವಂಶದ ಕುಡಿ ಬೆಳೀತಿದೆ. ನೀನ್ ಈ ಮನೆ ವಂಶದ ಕುಡಿನ ಹೊತ್ಕೊಂಡಿದ್ಯಾ. ಇನ್ನು ನಿನ್ನಿಷ್ಟ ಅನ್ನೋದು ಯಾವುದು ಇರಲ್ಲ, ಎಲ್ಲ ಅವ್ರಿಷ್ಟನೇ. ಅದು ಹೇಗಾಗತ್ತೆ? ಕೋರ್ಟ್ ಗಡುವು ಮುಗಿದ ತಕ್ಷಣ ನಾನು ಕೋರ್ಟ್ಗೆ ಹೋಗ್ತೀನಿ, ವಿಚ್ಛೇದನ ಕೇಳ್ತೀನಿ. ನೀನೀಗ ಬಸ್ರಿ ಆಗಿದ್ಯೇ, ಕೋರ್ಟ್ ನಿನಗೆ ಹೇಗೆ ವಿಚ್ಛೇದನ ಕೊಡುತ್ತೆ? ಯಾಕೆ ಕೊಡಲ್ಲ? ನನಗೆ ಮಗು ಅವಶ್ಯಕತೆ ಇಲ್ಲ ಅಂತೀನಿ. ಆಗ ವಿಚ್ಛೇದನ ಮಾತ್ರ ಕೊಡ್ತಾರೆ, ಜೀವನಾಂಶ ಕೊಡಲ್ಲ. ಮತ್ತೆ ಜೀವನಾಂಶ ಸಿಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಮಗುನ ಹೆರಬೇಕು. ಮಗುಗೂ ಜೀವನಾಂಶ ಕೊಡಿ ಅಂತ ಕೇಳಬೇಕು. ಆಗ ಜಾಸ್ತಿ ಜೀವನಾಂಶ ಸಿಗುತ್ತೆ. ನೀನು ಖುಷಿಯಾಗಿರ್ಬೋದು. ಆದ್ರೆ ಇದರಲ್ಲಿ ಒಂದು ಸಮಸ್ಯೆ ಇದೆ ಕಣೆ. ಏನದು ಸಮಸ್ಯೆ? ನೀನು ವಿಚ್ಛೇದನ ತಗೊಂಡು ಮತ್ತೆ ಮದ್ವೆ ಮಾಡ್ಕೋಬೇಕು ಅನ್ಕೊಂಡ್ರೆ ನಿನಗ ಆ ಮಗು ಅಡ್ಡಿಯಾಗತ್ತೆ ಕಣೆ. ನೀನು ಕೂಡ ವಸು ಥರನೇ ಒಂದು ಮಗು ತಂದೇನ್ ಮದ್ವೆ ಆಗ್ಬೇಕಾಗತ್ತೆ. ಅಭಿ ಒಳ್ಳೆಯವನಾಗಿರೋದ್ರಿಂದ ವಸು ರಾಕಿ ಖುಷಿಯಾಗಿದ್ದಾರೆ. ನೀನ್ ಎರಡನೇ ಮದ್ವೆ ಮಾಡ್ಕೊಂಡ್ರೆ ಎಂತವನ್ ಸಿಗ್ತಾನೋ ಏನೋ, ನಿನ್ ಜೀವನ ಹೇಗಿರುತ್ತೋ. ನನಗೆ ಎರಡನೇ ಮದ್ವೆ ಯೋಚನೆ ಇಲ್ಲ ಆಂಟಿ. ಅಖಿಲಿಂದ ಡಿವೋರ್ಸ್ ತಗೊಂಡು ಸಿಂಗಲ್ ಆಗೇ ಇರ್ಬೇಕು ಅನ್ಕೊಂಡಿದೀನಿ. ಅಂದ್ರೆ ಒಂದು ಮಗು ತಾಯಿಯಾಗೇ ಇರ್ತೀಯಾ? ಒಂಟಿಯಾಗಿ ಮಗುನ್ ಬೆಳೆಸ್ತೀಯಾ? ನಾನು ಅದನ್ನೆಲ್ಲ ಯೋಚನೆ ಮಾಡಿಲ್ಲ ಆಂಟಿ. ಮತ್ತೆ ಇಲ್ಲಿ ತನಕ ಏನೇ ಯೋಚನೆ ಮಾಡ್ದೆ? ನನಗೆ ವಿಚ್ಛೇದನ ಬೇಕು. ಹೊಟ್ಟೆಲಿ ಮಗು ಇದ್ರೂ ಪರವಾಗಿಲ್ಲ, ಡಿವೋರ್ಸ್ ಬೇಕು. ಇದೇ ಮಾತನ್ನ ನಾಳೆ ಕೋರ್ಟಲ್ಲಿ ಹೇಳು. ಆದ್ರೂ ನಿನ್ನ ಕನ್ವಿನ್ಸ್ ಮಾಡ್ಬೇಕು ಅಂತ ನೋಡ್ತಾರೆ. ನಾನ್ ಕನ್ವಿನ್ಸ್ ಆಗಲ್ಲ. ನಿನ್ನ ಹೆದರ್ಸ್ತಾರೆ ಕಣೆ, ಭಯ ಪಡಿಸ್ತಾರೆ. ನಾನು ಭಯ ಪಡಲ್ಲ. ಜೊತೆಗಿದ್ರೆ ಆಸ್ತಿಲಿ ಜಾಸ್ತಿ ಪಾಲ್ ಕೊಡ್ತೀವಿ ಅಂತ ಆಸೆ ತೋರಿಸ್ತಾರೆ. ನನ್ ಜೀವನಾಂಶ ನನಗ್ ಸಾಕು ಅಂತೀನಿ. ಆದ್ರೂ ನನ್ ಜೊತೆ ಬಾಳೋದಕ್ಕೆ ಅಖಿಲ್ಗೂ ಇಷ್ಟ ಇಲ್ಲ ಅಲ್ವಾ? ನನಗಿಂತಲೂ ಮುಂಚೆ ಅವನೇ ಡಿವೋರ್ಸ್ ಕೇಳ್ತಾನೆ. ಅದು ನೆನ್ನೆ ತನಕ ಮಾತ್ರ ಕಣೆ. ಈಗ ಅವನ್ ಮಗು ನೀನ್ ಹೊಟ್ಟೆಲಿದ್ಯಲ್ಲ, ಆ ಪ್ರೀತಿನವನು ಹೇಗ್ ಸಾಯಿಸ್ತಾನೆ? ನನಗದೆಲ್ಲ ಗೊತ್ತಿಲ್ಲ ಆಂಟಿ. ನನಗೆ ವಿಚ್ಛೇದನ ಬೇಕು ಅಷ್ಟೇ. ಸರಿ, ನೀನು ಈ ಮಾತಿನ ಮೇಲೆ ಇರು, ಮತ್ತೆ ಮಾತ್ ಬದಲಾಯಿಸ್ಬೇಡ. ಕೇಳಿಲಿ, ನನ್ ಕಮಿಷನ್ ನನಗೆ ಕೊಟ್ಬಿಡು.
ನೀನ್ ಏನೇ ಹೇಳು ಆಂಟಿ, ಇಲ್ಲಿವರೆಗೂ ನಾನು ಇಲ್ದೇ ಇರೋ ಪ್ರೆಗ್ನೆನ್ಸಿ ಇತ್ತು ಅಂತ ನಾಟಕ ಮಾಡಿದ್ದೆ ಅಲ್ವಾ? ಈಗ ನಿಜವಾಗ್ಲೂ ಪ್ರೆಗ್ನೆಂಟ್ ಆಗಿದ್ದೀನಿ ಅಂದ್ರೆ ಸ್ವಲ್ಪ ಥ್ರಿಲ್ಲಿಂಗ್ ಆಗೇ ಇದೆ. ಹಾ, ಏನೋ ಸಾಧನೆ ಮಾಡಿರೋ ಥರ, ಗೆದ್ದಿರೋ ಥರ ಫೀಲ್ ಆಗ್ತಿದೆ. ಸ್ವಲ್ಪ ಹೊಸ್ತಾಗೂ ಇದೆ. ಹಾ, ಏನೇ ಆಗ್ಲಿ ತಾಯಿ ಆಗೋದು ಒಂದು ಗ್ರೇಟ್ ಎಕ್ಸ್ಪೀರಿಯನ್ಸ್ ಅಲ್ವಾ ಆಂಟಿ? ನಾನು ಹುಟ್ಟಿದ್ಮೇಲೆ ಹುಟ್ಟಿರೋ ಇವಳು ತಾಯಿ ಆಗ್ತಿದ್ದಾಳೆ. ನಾನು ಯಾವಾಗ ಆಗ್ತೀನೋ? ತಾಯಿ ಆಗೋದು ಹಾಗಿರ್ಲಿ, ಅಷ್ಟಕ್ಕೂ ನನಗೆ ಮದ್ವೆ ಆಗೋ ಯೋಗನಾದ್ರೂ ಇದೆಯಾ? ಹೋಗ್ ನಾನು ರಾಜನ್ ಕೇಳ್ತೀನಿ. ಅಖಿಲ್ ಹಾರಿಕಾ ಜೀವನ ಸಂಪೂರ್ಣ ಆಗುತ್ತೆ ಅಲ್ವೇನ್ರಿ? ಖುಷಿಯಲ್ಲಿ ನೀವು ನಿಜವಾದ ವಿಷಯನ ಮರ್ತು ಹೋಗ್ತಾ ಇದ್ದೀರ ಹೊಸೋರೆ. ಹಾರಿಕಾ ತಾಯಿ ಆಗ್ತಾ ಇದ್ದಾಳನ್ನೋ ಖುಷಿಯಲ್ಲಿ ಅವಳ ನಿರ್ಧಾರನ ನೀವು ಮರ್ತಿದ್ದೀರಾ ಅಂತ ಅನ್ಸುತ್ತೆ. ಈ ಕ್ಷಣಕ್ಕೂ ಹಾರಿಕಾ ವಿಚ್ಛೇದನ ಬೇಕು. ಹಾರಿಕೆಗೆ ಆಸ್ತಿ ಬಿಟ್ರೆ ಅಖಿಲ್ನ ಅವಶ್ಯಕತೆ ಇಲ್ಲ. ಅವಳು ಜೀವನಾಂಶ ಕೇಳ್ತಿದ್ದಾಳೆ ಹೊರತು ಗಂಡ ಬೇಕು ಅಂತ ಕೇಳ್ತಾ ಇಲ್ಲ. ಹಾರಿಕಾ ಪೂರ್ತಿ ದುಡ್ಡಿನ ಹಿಂದೆನೇ ಬಿದ್ದಿದ್ದಾಳೆ. ಸೊಲ್ಯೂಷನ್ ಸಿಕ್ತು ರೀ. ಏನು ಹೊಸೋರೆ? ಅಖಿಲ್ ಹಾರಿಕಾ ಒಟ್ಟಿಗೆ ಇರೋ ಹಾಗೆ ಮಾಡೋದಕ್ಕೆ
ಪರಿಹಾರ ಸಿಕ್ತು. ಇನ್ನು ಹಾರಿಕಾ ಅಖಿಲ್ನ ಬಿಟ್ಟು ಹೋಗಲ್ಲ. ಹೆಂಗೆ? ಏನದು ಸೊಲ್ಯೂಷನು? ನೀವ್ ಹೇಳಿದ ಮಾತೆ, ನಿಮ್ ಮಾತೆ ನನಗ್ ಪರಿಹಾರ ತೋರಿಸಿದ್ದು. ಖಂಡಿತ ಹಾರಿಕನ್ನ ತಡೆಯುತ್ತೆ. ನೀವೇನ್ ಹೇಳ್ತಿದ್ರೆ ನಂಗೆ ಅರ್ಥ ಆಗ್ತಾ ಇಲ್ಲ. ಅಷ್ಟಕ್ಕೂ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ?